ವೆಲ್ಕಮ್ ಟು ರಾಯರ ಮಗಳು ಲಾಗ್ಸ್. ಫ್ರೆಂಡ್ಸ್, ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಎಂದು ನಾನು ಇವಾಗ ನಿಮ್ಮ ಜೊತೆ ವಿಡಿಯೋ ಮುಖಾಂತರ ಹಂಚ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಆಗಲೇ ಸುಮಾರು ಐಟಮ್ಸ್ ಎಲ್ಲ ಹುರಿದ್ಬಿಟ್ಟಿದ್ದೀನಿ, ಅಂದರೆ ಕಾಳುಗಳನ್ನೆಲ್ಲ ಹುರಿದಿದ್ದೀನಿ. ಏನೇನು ಕಾಳು ಹಾಕಬೇಕಪ್ಪ ಅಂತಂದರೆ 2 kg ಧನ್ಯಕ್ಕೆ ನಾನು ಮಾಡ್ತಾ ಇರೋದು. 2 kg ಧನ್ಯ ತೊಗೊಂಡ್ರೆ 1/4 kg ಮೆಂತ್ಯ, ಅರ್ಧ kg ಸಾಸಿವೆ, ಅರ್ಧ kg ಮೆಣಸು ಮತ್ತು ಅರ್ಧ kg ಜೀರಿಗೆ, ಅರ್ಧ kg ಬೇಳೆ, 1 kg ಕಡಲೆಕಾಳು, ಅರ್ಧ kg ಕಡಲೆಬೇಳೆ, ಹಾಗೆ 1/4 kg ಹೆಸರು ಬೇಳೆ, ಅರ್ಧ kg ಹೆಸರು ಕಾಳು, ಅರ್ಧ kg ಸಾಸಿವೆ, ಹಾಗೆ 100 ಗ್ರಾಮ್ 150 ಗ್ರಾಮ್ ಅರಿಶಿಣದ ಕೊನೆ, ಹಾಗೆ ಅಂದರೆ 2 kg ಧನ್ಯಕ್ಕೆ 2 kg ಮೆಣಸಿನ್ಕಾಯಿ ಅಂದರೆ ಖಾರದ್ದು, ಮತ್ತು 3/4 kg ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು ಅಂದರೆ ಕರಿಬೇವಿನ ಸೊಪ್ಪು ಚೆನ್ನಾಗಿ ಒಣಗಿಸಿರಬೇಕು. ಅದು ನೋಡಿ, ನಾನಿವಾಗ ಸಾಸಿವೆ ಹುರಿತಾ ಇದ್ದೀನಿ. ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಪಟಪಟ ಅಂತ ಸಿಡಿಯುವಷ್ಟು ನಾವು ಸಾಸಿವೆನೇ ಆಗಲಿ ಬೇರೆ ಕಾಳೇ ಆಗಲಿ ಆ ಥರ ಹುರಿಬೇಕು. ಈಗ ಧನ್ಯ ಮಾಡಬೇಕು, ಯಾವುದೇ ಒಂದು ಖಾರದ ಪುಡಿ ಮಾಡಬೇಕಾದ್ರೆ ಯಾವುದೇ ಒಂದು ಕಾಳುಗಳನ್ನ ಹುರಿಬೇಕಾದ್ರೆ ಅಷ್ಟೇ ಸಿಮ್ ಜಾಸ್ತಿ ಇದರಲ್ಲಿ ಹುರಿಕೆ ಹೋಗಬಾರ್ದು. ಸಿಮ್ಮಲ್ಲಿ ಇಟ್ಕೊಂಡೇ ಹುರಿಬೇಕು. ಅಂದರೆ ಅವು ನೋಡೋಕ್ಕೆ ಸೀದೋಗಬಾರ್ದು. ಸೀದೋದ್ರೆ ಖಾರದ ಪುಡಿ ಚೆನ್ನಾಗಾಗಲ್ಲ. ನಾವು ಹುರಿತಾ ಹಾಗೆ ಕೈ ಆಡಿಸ್ತಾನೆ ಇರಬೇಕು. ಹುರಿತಾ ಸ್ವಲ್ಪ ಅವು ಘಮ್ ಅಂತ ಸ್ಮೆಲ್ ಬರುತ್ತೆ. ಯಾವುದೇ ಕಾಳಾದರೂ ಅಷ್ಟೇ, ಕಡಲೆಕಾಳು, ಬೇಳೆ ಅಥವಾ ಧನ್ಯ ಆದ್ರೂ ಅಷ್ಟೇ, ಹೆಸರು ಬೇಳೆ ಆದ್ರೂ ಅಷ್ಟೇ, ಹೆಸರು ಕಾಳು ಆದ್ರೂ ಅಷ್ಟೇ, ಸಾಸಿವೆ, ಜೀರಿಗೆ, ಮೆಣಸು ಇವೆಲ್ಲದಕ್ಕೂ ಸಿಮ್ಮಲ್ಲಿ ಇಟ್ಕೊಂಡು ನಾವು ಹುರಿತಾ ಆದರೆ ಅಂದರೆ ತುಂಬ ಟೈಮ್ ತಗೊಳುತ್ತೆ. ಆದರೆ ಸಿಮ್ಮಲ್ಲೇ ಹುರಿಬೇಕು, ಇಲ್ಲಾಂದರೆ ಜಾಸ್ತಿ ಕೊಟ್ಕೊಂಡ್ರೆ ಸೀದೋಗುತ್ತೆ. ನೋಡಿ, ನಾನಿವಾಗ ಧನ್ಯ ಹುರಿತಾ ಇದ್ದೀನಿ. ಧನ್ಯ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಕಾಳು, ಜೀರಿಗೆ, ಸಾಸಿವೆ, ಮೆಣಸು, ಅಂದರೆ ಇದು ಕಾಳುಗಳು, ಇನ್ನೂ ಧನ್ಯ ಹುರಿತಿದ್ದೀನಿ. ಇದನ್ನೆಲ್ಲ ಒಂದ್ಸಲ ಬಾಕ್ಸ್ ಒಳಗಡೆ ಹಾಕಿದೆಯಲ್ಲ, ಅದು ಬಿಸಿ ಹಾಗೆ ಇರುತ್ತೆ, ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟು ಐಟಮ್ಸ್ನ ಹಾಕಿ ನೀವು ಮನೇಲೇ ಸಾಂಬಾರು ಪೌಡ್ರು ಮಾಡಿಕೊಂಡ್ರೆ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಮತ್ತು ಚೆನ್ನಾಗಾಗುತ್ತೆ. ನಾನೇನಪ್ಪ ಅಂದರೆ ನಾನು 2 kg ಧನ್ಯಕ್ಕೆ ಕ್ವಾಂಟಿಟಿ ಯಾವ್ಯಾವ್ದು ಎಷ್ಟೆಷ್ಟು ಬೇಕು ಅಂತ ಹೇಳಿದ್ದೀನಿ. ನೀವು ಅರ್ಧ kg ಧನ್ಯ ತಗೊಂಡ್ರೆ ಅದರಲ್ಲಿ ಎಷ್ಟು ಭಾಗ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ಅಲ್ವಾ. 2 kgಗೆ ನಾನು ಎಷ್ಟೆಷ್ಟು ಹಾಕಿದ್ದೀನಿ, ನೀವು ಅದರಲ್ಲಿ ಎಷ್ಟೆಷ್ಟು ಕಮ್ಮಿ ಮಾಡ್ಕೋಬೇಕು ಗೊತ್ತಾಗುತ್ತೆ. 1 kgಗೆ ನಾನು ಹಾಕಿರೋದ್ರಲ್ಲಿ 1 kg ಧನ್ಯ ತೊಗೊಂಡ್ರೆ ನೀವು ಅದರಲ್ಲಿ ಅರ್ಧ ಮಾಡ್ಕೋಬೋದು. ನೋಡಿ, ಇವಾಗ ಧನ್ಯ ಹಾಕ್ಕೊಂಡೆ ಹುರಿಯೋಕ್ಕೆ. ಸಿಮ್ಮಲ್ಲೇ ಇಡಬೇಕು. ಧನ್ಯ ಅಂತೂ ಇನ್ನೂ ಬೇಗ ಸೀದೋಗುತ್ತೆ, ಅದಕ್ಕೆ ಸಿಮ್ಮಲ್ಲೇ ಇಟ್ಟು ಈ ಥರ ಕೈ ಆಡಿಸ್ತಾನೆ ಇರಬೇಕು. ಅಂದರೆ ಘಮ ಅಂತ ಸ್ಮೆಲ್ ಬರುತ್ತೆ. ಯಾವುದೇ ಕಾಳುಗಳು ಉರಿಲಿ, ಧನ್ಯ ಉರಿಲಿ, ಜೀರಿಗೆ ಉರಿಲಿ, ಮೆಣಸು ಉರಿಲಿ, ಘಮ ಅಂತ ಸ್ಮೆಲ್ ಬರುತ್ತೆ. ನಾವು ಉರಿತಾನೆ ಅಕ್ಕಪಕ್ಕದ ಮನೆಗೆ ಗೊತ್ತಾಗ್ಬಿಡುತ್ತೆ, ಇವ್ರ ಮನೆ ಸಾಂಬಾರು ಪುಡಿ ಮಾಡ್ತಾರೆ ಅಂತ. ಓಕೆ ಫ್ರೆಂಡ್ಸ್, ನಿಮಗೆ ನೋಡಿ ಈ ಥರ ಧನ್ಯ ಸೀಬಾರ್ದು, ನನಗೆ ತೋರಿಸಿದ್ನಲ್ಲ ಆ ಥರ ಕುಟಾಣಿ ಅಂತಾರಲ್ಲ ಆ ಥರ ಇರಬೇಕು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಗೆಲ್ಲ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ನಾನು ಹುರಿದು ಬಾಕ್ಸ್ ಒಳಗಡೆ ಹಾಕ್ತಾ ಇದ್ದೀನಿ. ನಾವಂತೂ ಮನೇಲೇ ಸಾಂಬಾರು ಪೌಡ್ರು ಮಾಡ್ಕೊಳ್ಳೋದು. ಅಂದರೆ ಈಗ ನಾನು 2 kg ಧನ್ಯಕ್ಕೆ ಮಾಡಿಸ್ತಾ ಇದ್ದೀನಿ. ಇದು ಟೋಟಲ್ ಬಂದ್ಬಿಟ್ಟು ನಮಗೆ ಎಷ್ಟು ಅಂದರೆ ಒಂದು 7-8 ತಿಂಗಳಾದ್ರೂ ನಮ್ಗೆ ಸಾಂಬಾರು ಪೌಡ್ರು ಯೂಸ್ ಆಗುತ್ತೆ. ಯಾಕಪ್ಪ ಅಂತಂದರೆ ನಾವು ಜಾಸ್ತಿ ಸಾಂಬಾರು ಪೌಡ್ರು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಅಂದರೆ ಏನಂತಾರೆ, ಆ ಮಸಾಲ ಪೌಡ್ರು ಈ ಪ್ಯಾಕೆಟ್ಗಳಲ್ಲಿ ಬರುತ್ತಲ್ಲ, ಮಸಾಲ ಪೌಡ್ರು, ಚಿಲ್ಲಿ ಪೌಡ್ರು, ಈ ಥರ ಮಸಾಲ ಪೌಡ್ರೆಲ್ಲ ನಾವು ಯೂಸ್ ಮಾಡಲ್ಲ. ನಾವು ಮನೇಲಿ ಮಾಡಿರೋಂಥ ಸಾಂಬಾರು ಪೌಡ್ರನ್ನೇ ಯೂಸ್ ಮಾಡ್ತೀವಿ. ಅದಕ್ಕೆ ನಮಗೆ ಸಾಂಬಾರು ಪೌಡ್ರು ಖಾಲಿ ಆಗುತ್ತೆ. ನೋಡಿ, ಇವಾಗ ಅರಿಶಿನ ಹುರಿತಾ ಇದ್ದೀನಿ. ಅರಿಶಿನ ಈ ಥರ ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಪುಡಿ ಅಂದರೆ ನೀವು ಮಿಕ್ಸಿಲಿ ಹಾಕೋಬಾರ್ದು. ನಾನು ಪುಡಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಮಿಕ್ಸಿಗೆ ಹಾಕೋಬಾರ್ದು. ಕುಟಾಣಿ ಇರುತ್ತೆ ಅಲ್ವಾ, ಕುಟಾಣಿಯಲ್ಲಿ ಇದು ಸ್ವಲ್ಪ ಹುರಿದ್ಬಿಟ್ಟು, ಅಂದರೆ ಇದು ಜಾಸ್ತಿ ಗಟ್ಟಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಹುರಿದ್ಬಿಟ್ಟು ಇದನ್ನು ಕುಟಾಣಿಲಿ ಸ್ವಲ್ಪ ಪುಡಿ ಮಾಡಿಕೊಂಡು
ಅದನ್ನು ನಾವು ಈ ಹುರಿದಿರುವ ಐಟಮ್ಸ್ ಒಳಗಡೆ ಹಾಕಬೇಕು. ನೋಡಿ ಅರಿಶಿನ ಅಂತೂ ಬೇಗ ಇದಾಗಲ್ಲ, ಅದು ಬೇಗ ಬಿಸಿನ ಬೇಗ ತಗೊಳ್ಳೋದಿಲ್ಲ, ಅದು ಗಟ್ಟಿ ಇರುತ್ತಲ್ಲ ಅದಕ್ಕೆ. ಇದನ್ನು ಪುಟಾಣಿ ಕಲ್ಲಲ್ಲಿ ಪುಡಿ ಮಾಡಿ ಹಾಕೋಬೇಕು. ನಿಮಗೆ ಲಾಸ್ಟಲ್ಲಿ ಸಾಂಬಾರು ಪೌಡ್ರೆಲ್ಲ ಇದು ಸಾಂಬಾರು ಪೌಡ್ರನ್ನ ಮಿಷಿನ್ ಕೊಟ್ಟು ಮಾಡಿಸ್ಕೊಂಡು ಬಂದ ಮೇಲೆ ಹೇಳ್ತೀನಿ ಎಷ್ಟು ಸೇರಾಯಿತು ಅಂತ ನಿಮ್ಮ ಜೊತೆ ಹೇಳ್ತೀನಿ. ನಾವು ಹೀಗೇ ಸಾಂಬಾರು ಪೌಡ್ರು ಮಾಡೋದು. ನಾನು ಇದನ್ನು ಎಷ್ಟೋ ಸಲ ಹಂಚ್ಕೋಬೇಕು ಅಂತ ಆದರೆ ಹಂಚ್ಕೋಕ್ಕೆ ಆಗಿರಲಿಲ್ಲ. ಈಗಲೂ ಅಷ್ಟೇ ಕಾಳೆಲ್ಲ ಹುರಿದಾಗ್ಬಿಟ್ಟಿತ್ತು. ಆಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಸಾರಿ. ಇವಾಗ ಸ್ವಲ್ಪ ಅಂದರೆ ಅಷ್ಟು ದಿವಸದಿಂದ ಬಿಸಿಲಿರಲಿಲ್ಲ, ಮಳೆನೇ ಹುಯ್ತಾ ಇತ್ತು. ಅದಕ್ಕೋಸ್ಕರ ನಾನು ಕರಿಬೇವಿನ ಸೊಪ್ಪು ಒಣಗಿಸೋಕೆ ಹೋಗಿಲ್ಲ. ನೀವು ನಂತರ ಈ ಥರ ಮಾಡಬೇಡಿ, ನೀವು ಬಿಸಿಲಲ್ಲಿ ಹಾಕಿ ಒಣಗಿಸಿಟ್ಕೊಳ್ಳಿ. ನಾವು ಸಾಂಬಾರು ಪೌಡ್ರು ಮಾಡೋದು ಇನ್ನೊಂದು 2-3 ದಿನ ಅಂತ ಈ ಥರ ಕರಿಬೇವಿನ ಸೊಪ್ಪನ್ನ ತಂದುಬಿಟ್ಟು ಒಣಗಿಸಿಟ್ಕೊಳ್ಳಿ. ಅಂದರೆ ಕ್ವಾಂಟಿಟಿ ಪ್ರಕಾರ ನಾನು ಒಂದು 8ರಿಂದ 10 ಕಡ್ಡಿ ಹಾಕಿದ್ದೀನಿ ಕರಿಬೇವಿನ ಸೊಪ್ಪು, ಒಂದು 15 ಕಡ್ಡಿನೇ ಹಾಕಿದ್ದೀನಿ. ನೀವು ಎಷ್ಟು ಧನಿಯಾ ತಗೋತೀರಾ ಅದ್ರ ಮೇಲೆ ನೀವು ಕಮ್ಮಿ ಹಾಕ್ಕೊಳ್ಳಿ. ಯಾಕಪ್ಪ ಅಂದರೆ ಬಿಸಿಲಿಲ್ಲ, ಒಣಗಿಸೋಕ್ಕಾಗಲ್ಲ, ಅದಕ್ಕೆ ನಾನು ಅದನ್ನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ನೋಡಿ ಇನ್ನೂ ಇಷ್ಟ ಐತೆ. ಕರಿಬೇವಿನ ಸೊಪ್ಪು ಹಾಕಿದ್ರು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೀವು ನಂತರ ಹುರಿಯೋಕ್ಕೆ ಹೋಗಬೇಡಿ, ಬಿಸಿಲಿದ್ರೆ ಚೆನ್ನಾಗಿ ಒಣಗಿಸಿಟ್ಕೊಂಡು ಅದನ್ನು ಹಾಕಿ. ಓಕೆ ಆಯಿತು. ಇವಾಗ ನಾನು ಸ್ವಲ್ಪ ಆಚೆಗಡೆ ತಗೊಂಡೋಗಿರ್ತೀನಿ. ನಮ್ಮಮ್ಮ ಅಲ್ಲೇ ಆಚೆಗಡೆ ಮೆಣಸಿನ್ಕಾಯಿನೆಲ್ಲ ಜಜ್ತಾವ್ರೆ. ಬನ್ನಿ ಯಾವ ಥರ ಮೆಣಸಿನ್ಕಾಯಿ ಜಜ್ತಾವ್ರೆ ಅಂತ ನೋಡೋಣ. ಓಕೆ ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ ರೋಡಿಗೆ ಬಂದೆ, ಬಾಗಿಲಿಗೆ ತುಂಬ್ತಾ ಇದ್ದಾರೆ ಮೆಣಸಿನ್ಕಾಯಿನೆಲ್ಲ ತುಂಬ್ತಾ ಇದ್ದಾರೆ ಅವರು ಒಂದು ಚೀಲಕ್ಕೆ. ಏನಕ್ಕಪ್ಪ ಅಂತಂದರೆ ಮೆಣಸಿನ್ಕಾಯಿನ ಒಂದು ಚೀಲದಲ್ಲಿ ತುಂಬ್ಕೊಂಬಿಟ್ಟು ನೋಡಿ ಇವಾಗ ಚೀಲದೊಳಗಡೆ ಎಲ್ಲ ಹಾಕೋತಾ ಇದ್ದಾರೆ. ಹೇಳಿದ್ನೆಲ್ಲ 2 kg ಧನಿಯಕ್ಕೆ ಈಗ ಹಾಕ್ತಾ ಇರೋದು ಖಾರದ ಮೆಣಸಿನ್ಕಾಯಿ, 2 kg ಧನಿಯಕ್ಕೆ 2 kg ಖಾರದ ಮೆಣಸಿನ್ಕಾಯಿ, 3/4 kg ಬೇಡಿಗೆ ಮೆಣಸಿನ್ಕಾಯಿ. ಬೇಡಿಗೆ ಏನು ಖಾರ ಕೊಡಲ್ಲ, ಅದು ಕಲರ್ ಬರಲಿ ಅಂತ. ಅಂದರೆ ಅರ್ಧ kg ಮೆಣಸು ಹಾಕಿದ್ದೀವಿ ಅಲ್ವಾ, ಹಾಗಾಗಿ 2 kg ಖಾರದ ಮೆಣಸಿನ್ಕಾಯಿ ಹಾಕಿದ್ದೀವಿ. ಅದು ತುಂಬ ಅಂದರೆ ತುಂಬ ಅದೊಂದು ಹಾಕಿರೋ ಕಾಳು ಐಟಮ್ಸ್ಗೆ ಮತ್ತು ಧನಿಯಕ್ಕೆಲ್ಲ ಅಡ್ಜಸ್ಟ್ ಆಗುತ್ತೆ. ನಾವೇನು ಅಷ್ಟು ಖಾರ ತಿನ್ನಲ್ಲ. ನೋಡಿ ಈ ಥರ ದೊಣ್ಣೆ ತಗೊಂಡು ಒಣಮೆಣ್ಸಿನ್ಕಾಯಿನ ಒಣಗಿಸ್ಬಿಟ್ಟು, ಅಂದರೆ ಏನು ಒಣಗಿಲ್ಲ ಬಿಡಿ, ಅಷ್ಟೇನು ಒಣಗಿಲ್ಲ, ಏನು ಬಿಸಿಲೇ ಇರಲಿಲ್ವಲ್ಲ, ಸುಮಾರಾಗಿ ಒಣಗೈತೆ. ಈ ಥರ ಚೀಲಕ್ಕೆ ತುಂಬಿಟ್ಟು ಈ ಮೆಣಸಿನ್ಕಾಯಿನೆಲ್ಲ ಈ ಥರ ದೊಣ್ಣೆ ತಗೊಂಡು ಆ ಕಡೆ ಈ ಕಡೆ ನೋಡಿ ಈ ಥರ ಬಡಿತೀವಿ. ಯಾಕಪ್ಪ ಅಂದರೆ ಅದು ಪುಡಿ ಆಗಬೇಕು. ಹಾಗೆ ಒಂದು ಪೇಪರ್ ಮೇಲೋ ಇಲ್ಲ ಏನೋ ಒಂದು ಟಾರ್ಪಲ್ ಮೇಲೋ ಪೇಪರ್ ಮೇಲೋ ಹಾಕೊಂಡು ಬಡಿದ್ರೆ ಬಡಿತಾ ಇದ್ದಂಗೆ ಮೆಣಸಿನ್ಕಾಯಿ ಆ ಕಡೆ ಈ ಕಡೆ ಎಲ್ಲ ಆರುತ್ತೆ. ಅದಕ್ಕೋಸ್ಕರ ಅದನ್ನು ಆ ಥರ ಬಡಿತೀವಿ. ನೋಡಿ ಇವಾಗ ಬಾಕ್ಸಲ್ಲಿ ನಾನು ಕಾಳು ಧನಿಯಾ ಎಲ್ಲ ಹಾಕಿದೆ ಅಲ್ವಾ, ಅದಕ್ಕೆ ಒಣಮೆಣ್ಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಅರಿಶಿನ ಮತ್ತು ಹಿಂಗು ಅಂದರೆ ಏನು ಜಾಸ್ತಿ ಇಲ್ಲ, ಒಂದು ಚಿಟಿಕೆ ಅಷ್ಟು ಹಿಂಗು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸ್ ತುಂಬ್ಕೊಂಡ್ರು. ಇದು ಪುಡಿ ಮಾಡಿಸ್ಕೊಂಬಂದರು. ನೋಡಿ ಪುಡಿ ಮಾಡಿಸ್ಕೊಂಡು ಬಂದಿರುವಂಥದ್ದು ನಮಗೆ 9 ಸೇರು ಪುಡಿ ಆಗೈತೆ. ನೋಡಿ ಈ ಥರ ಐತೆ. ಮನೆಯೆಲ್ಲ ಘಮ ಅಂತ ಐತೆ ಫ್ರೆಂಡ್ಸ್. ಎಲ್ಲ ಉರಿಯೋತ್ರಲ್ಲೇ ಇರೋದು. ಹಿಂಗು ನೀವು ನೋಡ್ಕೊಂಡು ಹಾಕಿ, ಎಷ್ಟು ಮಾಡಿಸ್ತೀರಾ ಆ ಥರ. 1 kgಗಾದರೆ 2 ಚಿಟಿಕೆ ಹಾಕಿ, ಚಿಟಿಕೆ ಗೊತ್ತಲ್ಲ ಆ ಥರ. ಈ 1 kg 2 kgಗೆ ಎಷ್ಟು ಹಾಕ್ಬೇಕು ಅಷ್ಟು ನೋಡ್ಕೊಂಡು ಹಾಕಿ. ಜಾಸ್ತಿ ಹಾಕಿದ್ರೆ ಕಹಿ ಬಂದುಬಿಡುತ್ತೆ. ಓಕೆ ಫ್ರೆಂಡ್ಸ್. ಇಲ್ಲ ಸಾಂಬಾರು ಮಾಡುವಾಗಲೇ ಹಾಕ್ತೀವಿ ಅಂದರೆ ನೀವು ಸಾಂಬಾರು ಮಾಡುವಾಗಲೇ ಒಗ್ಗರಣೆಗೆ ಹಾಕೋಬೋದು ಫ್ರೆಂಡ್ಸ್. ಓಕೆ ಸಾಂಬಾರು ಪುಡಿ ಅಂತೂ ಚೆನ್ನಾಗಿ ರೆಡಿ ಆಗೈತೆ, ಕಲರು ಚೆನ್ನಾಗೈತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು.